ನಮಸ್ಕಾರ ರೀ ಟ್ರ್ಯಾಕ್ಟರ್ ಲವರ್ಗಳಿಗೆ. ಇವತ್ತಿನ ವಿಡಿಯೋದಾಗ ಟ್ರ್ಯಾಕ್ಟರ್ ಟ್ರೇಲರ್ಗೆ ಗಾಲಿಗೆ ಬೇರಿಂಗ್ ಕುಣಿಸೋದೈತಿ. ಫುಲ್ ಹೆವಿ ಟೇಲರ್ಗೆ ಬೇರಿಂಗ್ ಹಾಕೋದೈತಿ ಇವತ್ತು. ಇವಾಗ ಅದ್ರ ಸೈಜ್ 3 ಸೆಂಟಿಮೀಟ್ರ್ ಉದ್ದ ತೊಗೋಬೇಕು. ಸ್ಕೇಲ್ ಮಾಪ್ ತೊಗೊಂಡು ರೌಂಡ್ ಸರ್ಕಲ್ ಮಾಡ್ಕೋಬೇಕು. ಒಂದು 2-3 ಸರ್ಕಲ್ ಹಾಕೋತೀನಿ ಇವಾಗ ರೌಂಡ್ ಶೇಪಲ್ಲಿ. ಫ್ರೆಂಡ್ಸ್, ಹಿಂದ್ಗಡೆ ವಿಡಿಯೋದಲ್ಲಿ ಗಾಲಿನ ಯಾವ ರೀತಿ ಮಾಡೋದಂತ ತೋರಿಸಿದ್ವಿ. ಆ ವಿಡಿಯೋ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ರೀತಿ ಗಾಲಿ ಮಾಡೋದಂತ. ಈ ವಿಡಿಯೋದಲ್ಲಿ ಅದಕ್ಕೆ ಬೇರಿಂಗ್ ಯಾವ ರೀತಿ ಫಿಟ್ ಮಾಡೋದಂತ ನೋಡಿ. ಈ ರೀತಿ ಸರ್ಕಲ್ ಹಾಕೋಬೇಕು ಫ್ರೆಂಡ್ಸ್. ಅಷ್ಟೇ 2 ಹಾಕ್ತೀನಿ ಇವಾಗ ನಾನು. ಇವಾಗ ಮತ್ತೆ ಸೆಂಟ್ರ್ ಬೇರಿಂಗ್ ಕುಂಡ್ರಕ್ಕೆ ಒಂದು ಸೈಜ್ ತೊಗೋಬೇಕು. ಅದು 1.5 ಸೆಂಟಿಮೀಟ್ರ್ ತೊಗೋಬೇಕು ಫ್ರೆಂಡ್ಸ್. ಅದನ್ನು 1.5-2 ಸೆಂಟಿಮೀಟ್ರ್ ತೊಗೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಯಾವ ಥರ ಬೇರಿಂಗ್ ಸಿಗುತ್ತೆ ಆ ಥರ ತೊಗೊಳ್ಳಿ. ನಮ್ಮ ಹತ್ರ 1.5 ಸೆಂಟಿಮೀಟ್ರ್ ಬೇರಿಂಗ್ ಇದೆ, ಅವತ್ತು ತೊಗೋತೀನಿ. ಈ ರೀತಿ ರೌಂಡಾಗಿ ಸರ್ಕಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಸರ್ಕಲ್ ಆಯ್ತು ನೋಡಿ. ಇವಾಗ ಇದು ಸ್ವಲ್ಪ ಆ ಕಡೆ ಹೋದಾಡುತ್ತೆ ಫ್ರೆಂಡ್ಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡ್ಬಿಡಿ, ಸರ್ಕಲ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನ ಇವಾಗ ನೋಡಿ ಯಾವ ರೀತಿ ಆಗಿದೆ. ಇದನ್ನ ಇವಾಗ ಕಟ್ ಮಾಡಬೇಕು ಫ್ರೆಂಡ್ಸ್. ನಿಮ್ಮ ಹತ್ರ ಹೆಕ್ಸಾ ಬ್ಲೇಡನ್ನ ನಾನು ಕತ್ತರಿಯಿಂದ ಕಟ್ ಮಾಡ್ತೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ಆ ಕಡೆ ಸೈಡು ಮತ್ತು ಸೆಂಟ್ರ್ ಒಳಗಡೆ ಎಲ್ಲ ರೌಂಡ್ ಶೇಪಲ್ಲಿ. ಇವಾಗ ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಕಟ್ ಆಯ್ತು. ಇವಾಗ ಪೀಸ್ ಇದು ಬೇರೆ ಪೀಸ್ ತೊಗೋತೀನಿ ಫ್ರೆಂಡ್ಸ್. ಈ ರೀತಿ ಒಂದ್ರ ಮೇಲೆ ಒಂದು 5-6 ಪೀಸ್ ಅಂಟಿಸ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಬೇರಿಂಗ್ ಒಳಗಡೆ ಹೋಗಿ ಲೆವೆಲ್ ಹಾಕ್ಕೊಂಡಿರ್ಬೇಕು ಫ್ರೆಂಡ್ಸ್. ಈ ರೀತಿ 4 ಪೀಸ್ ಕಟ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ಈ ರೀತಿ ಒಂದ್ರ ಮೇಲೆ ಅಂಟಿಸ್ಬೇಕು. ಆವಾಗಲೇ ಈ ರೀತಿ ಹೆವಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಬೇರಿಂಗ್ ಫಿಟ್ ಮಾಡೋಣ. ನಮ್ಮ ಹತ್ರ ಸುಮಾರು ಬೇರಿಂಗ್ಗಳಿವೆ, ಅದರಲ್ಲಿ 4 ತೊಗೋತೀನಿ. ಈ ರೀತಿ ಸ್ವಲ್ಪ ಹಾಕೊಂಬಿಡಿ ಫ್ರೆಂಡ್ಸ್ ಒಳಗಡೆ. ಆಮೇಲೆ ವಿಟ್ರಾದ ಹಾಕೊಂಡು ಟೈಟಾಗಿ ಕುಣಿಸಬೇಕು ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲ ಬೆಲ್ ಐಕನ್ನ ಆನ್ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ನಾವು ಹೊಸ ವಿಡಿಯೋ ಹಾಕ್ತೀವಲ್ಲ ಫ್ರೆಂಡ್ಸ್, ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತೆ. ಇವಾಗ ಈ ಗಾಲಿಗೆ ಇದನ್ನು ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಟ್ರ್ಯಾಕ್ಟರ್ ಲವರ್ಗಳಿಗೆ ಶೇರ್ ಮಾಡಿರಿ. ಇವಾಗ ಸ್ವಲ್ಪ ಒಂದು 3-2 mm ಬೀಟ್ನಿಂದ ಹೋಲ್ ಹಾಕೋತೀನಿ. ಇವಾಗ ಸುಮ್ಮನೆ ಅಷ್ಟೇ ಮಾರ್ಕ್ ಮಾಡ್ಕೊಂಡು ಇವಾಗ ಮಾರ್ಕ್ ಮಾಡ್ಕೊಂಡು ಹೋಲ್ ಪೂರ ಆ ಕಡೆ ಈ ಕಡೆ ಆಗಬೇಕು ಫ್ರೆಂಡ್ಸ್. ಹೋಲ್ ಹಾಕ್ಕೊಬೇಕು. ಇವಾಗ ಹಾಕೋತೀನಿ ನಾನು ಪೂರೈತಿ ಎಲ್ಲ ಹೋಲ್ ಹಾಕೊಂಡ್ಬಿಟ್ರಿ ನೋಡಿ. ಇವಾಗ ಆ ಕಡೆಯಿಂದ ಈ ಕಡೆ ಹೋಗ್ಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ಇದನ್ನ ಇವಾಗ ಸೆಂಟ್ರ್ನಲ್ಲಿ ಇಟ್ಕೋಣ. ಮಾರ್ಕ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ಎಲ್ಲ ಕಡೆ. ಸೆಂಟ್ರಲ್ಲಿ ಬೋಲ್ಟ್ ಹಾಕ್ಕೊಂಡು ಟೈಟಾಗಿ ಬಿಕ್ಕೋಬೇಕು, ಅಂದ್ರೆ ಸೆಂಟ್ರ್ ಆಗಿ ಕುಂದುತ್ತೆ ಕರೆಕ್ಟಾಗಿ. ಇಲ್ಲಾಂದ್ರೆ ಆ ಕಡೆ ಈ ಕಡೆ ಹೋದಾಡ್ತಾ ಹೋಗುತ್ತೆ ಗಾಡಿ, ಸರಿಯಾಗಿ ಹೋಗೋಲ್ಲ. ಮೊದಲೇ ಹೆವಿ ಟೇಲರ್ ಇದೆ ಭಾಳದು. 200 kg ವೇಟ್ ಕೆಪಾಸಿಟಿ ಮಾಡೋದು ಟೇಲರ್. 1 kg ಅಲ್ಲ 2 kg ಅಲ್ಲ. ಟೈಟಾಗಿ ಬಿಕ್ಕೋಬೇಕು ಫ್ರೆಂಡ್ಸ್. ಇದನ್ನ ಆ ಕಡೆ ಈ ಕಡೆ ಅಲುಗಾಡ್ದ ಹಾಗೆ ಟೈಟಾಗಿ ಹಾಕೊಂಡು ಆ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಕುಣಿಸಿ ಫ್ರೆಂಡ್ಸ್ ಸೆಂಟ್ರಿಗೆ. ಇವಾಗ ಅದಕ್ಕೆ ಡ್ರಿಲ್ ಮಾರ್ಕ್ ಮಾಡ್ಕೋಣ ಫ್ರೆಂಡ್ಸ್. ಹಂಗೆ ಸ್ಕ್ರೂ ಟೈಟಾಗಿ ಹಾಕ್ಬೇಕಲ್ಲ ಅದಕ್ಕೆಲ್ಲ. ಮೊದಲೇ ಹೆವಿ ಟೇಲರ್ ಐತಿ. ಗಾಳಿದಕ್ಕೆ ತುಂಬ ಹೋಗ್ತಲ್ಲ ಹಾಕೊಡ್ರಿ. ನಮ್ಮ ಡ್ರೈವರ್ಗಳು ಅವಾಡಿರ್ತಾರೆ ಹೊಡ್ಯಾಗ. ಯಾಕೊಟ್ಟು ಜಿಗಿಸ್ಕೊತ ಹೋಗ್ತಾರೋ ಕಬ್ಬಿನ ಸಾಲಿನಾಗೋದು. ಅದಕ್ಕೆಲ್ಲ ಅಪ್ಪ ಚಿಕ್ಕೊಂಡಿರ್ಬೇಕಲ್ಲ. ಇವಾಗ ಅದಕ್ಕೆ ಒಂದು 2 ಇಂಚ್ ಸ್ಕ್ರೂ ಬಿಗಿತೀನಿ ಟೈಟಾಗಿ. ಮಷೀನ್ ಬಿಗಿ ಸ್ವಲ್ಪ ಟೈಟಾಗಿ ಕೊಂಡ್ಕೊಂಡ್ರೆ ಸ್ಕ್ರೂ ಡ್ರೈವರ್ ಬಿಗಿರಿ. ತರಲಾಗಿ ಬಿಡಬೇಕು ಫ್ರೆಂಡ್ಸ್, ಅಂದರೆ ಆ ಕಡೆ ಈ ಕಡೆ ಅಲುಗಾಡಲ್ಲ ಸ್ಕ್ರೂನ. ಸ್ವಲ್ಪ ಟೈಟಾಗಿ ಬಿಗಿ ಫ್ರೆಂಡ್ಸ್, ಹೆವಿ ಲೋಡ್ ಆಗುತ್ತೆ ಅದು. ಇವಾಗ 4 ಸ್ಕ್ರೂ ಟೈಟ್ ಆದ ನೋಡಿ ಫ್ರೆಂಡ್ಸ್. ಈಗ ಬೋಲ್ಟ್ ಬಿಚ್ಚೋಣ. ಈ ರೀತಿ ಸೆಂಟ್ರಲ್ಲಿ ಹೋಲ್ ತಗೋಬೇಕು ಫ್ರೆಂಡ್ಸ್. ಅದನ್ನು ಓಪನ್ ಮಾಡೋಣ ಇವಾಗ.
ಒಟ್ಟು ಹೇರು ತೆಗೆದ್ಬಿಡ್ತು ಫ್ರೆಂಡ್ಸ್. ಇಲ್ಲಿ ಸೆಂಟ್ರಲ್ಲಿ ದೊಡ್ಡ ಹೋಲ್ ಹಾಕಬೇಕು. ನಮ್ಮ ಹತ್ರ ಒಂದು 12 mm ಬೀಟ್ ಇದೆ. 12 mm ಬೀಟ್ಲೆ ಹೋಲ್ ಹಾಕಿಬಿಡ್ತೀನಿ ಸೆಂಟ್ರಲ್ಲಿ. ಅಂದರೆ ಒಳಗಡೆ ನಟ್ ಟೈಟ್ ಮಾಡೋಕೆ ಬೇಕಲ್ಲ ಸ್ವಲ್ಪ. ಫ್ರೆಂಡ್ಸ್ ಇವಾಗ ಹೋಲ್ ಆಯ್ತು ನೋಡಿ ಫ್ರೆಂಡ್ಸ್. ಈಗ ದೊಡ್ಡ ಸೈಜಲ್ಲಿ ಒಂದು 12-13 mm ಬೀಟ್ ಹಾಕೊಂಡು ಫ್ರೆಂಡ್ಸ್. ಚೆನ್ನಾಗಿ ಹೋಲ್ ಆಗುತ್ತೆ ದೊಡ್ಡ ಸೈಜು. ಇವಾಗ ಅದನ್ನು ತಿರುಗಿಸಿ ನೋಡೋಣ ಯಾವ ರೀತಿ ಅಡ್ಜಸ್ಟ್ ಆಗೈತೆ ಅಂತ. ಹಾಂ ಫ್ರೆಂಡ್ಸ್, ಫುಲ್ ಫ್ರೀಯಾಗಿ ವರ್ಕ್ ಆಗ್ತಾಯಿದೆ ನೋಡಿ. ಈಗ 4 ಫೀಲ್ಗೂ ರೆಡಿ ಇದೆ ನೋಡಿ. ಇವಾಗ ಅದಕ್ಕೆ ಎಕ್ಸೆಲ್ ಹಾಕೋಬೇಕು, ಫುಲ್ ಹೆವಿ ಎಕ್ಸೆಲ್. ಇವು ಫ್ರೆಂಡ್ಸ್, ಇವು ತಿಂಡಿ ಹೆವಿ ಎಕ್ಸೆಲ್ಗಳಿವೆ. ಈ ರೀತಿ ಎಕ್ಸೆಲ್ ಇದ್ರೆ ಯೂಸ್ ಮಾಡಿ ಫ್ರೆಂಡ್ಸ್. ಇಲ್ಲ ಅಂದರೆ ಬೇರೆ ಎಕ್ಸೆಲ್ ಇದ್ರೂ ನಡೆಯುತ್ತೆ. ನಾವು ಹೆವಿ ಟೇಲರ್ ಅಂತ ಹೆವಿ ಎಕ್ಸೆಲ್ಗಳು ಹಾಕ್ತಿದ್ದೀವಿ. ಸ್ವಲ್ಪ ಥ್ರೆಡ್ ಜಾಸ್ತಿ ಇದೆ, ಸ್ವಲ್ಪ ಬಿಚ್ಚಬೇಕಲ್ಲ, ಓಪನ್ ಆಗಬೇಕಲ್ಲ, ಅಡ್ಜಸ್ಟ್ ನೋಡ್ಕೋಬೇಕು ಆ ಕಡೆ ಎಲ್ಲ. ಅದನ್ನು ಇವಾಗ ಫಿಟ್ಟಿಂಗ್ ಮಾಡ್ಬೇಕು. ಇದನ್ನು ಈ ರೀತಿ ಟೆಸ್ಟ್ ಮಾಡ್ಬೇಕು ಮೊದಲು, ಹೊರಗಡೆ ಆಯ್ತಾ ಇಲ್ಲ ಅಂತ. ಆಮೇಲೆ ಇದನ್ನು ಫಿಟ್ ಮಾಡೋದು. ಇವಾಗ ಒಳಗಡೆ ಸೈಡ್ ಹಾಕಿ ಹೊರಗಡೆ ಸೈಡ್ ಬೋಲ್ಟ್ ಹಾಕಿ ನಟ್ ಬೋಲ್ಟ್ ಹಚ್ಚಿ ಟೈಟ್ ಮಾಡಿಬಿಡಿ. ಥ್ರೆಡ್ಸ್ ಜಾಸ್ತಿ ಇವೆ, ಸ್ವಲ್ಪ ನಿಧಾನ ಬಿಡಬೇಕು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆ ಒಂದು ಸ್ವಲ್ಪ ಶೇರ್ ಮಾಡಿ, ಅವರು ಒಂದು ಸ್ವಲ್ಪ ನೋಡಲಿ ಟ್ರ್ಯಾಕ್ಟರ್ ಟ್ರೇಲರ್ ವೀಲು ಬೇರಿಂಗ್ ಯಾವ ರೀತಿ ಕೊಡಿಸೋದು ಅಂತ. ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲ ಬೆಲ್ ಐಕನ್ನ ಆನ್ ಇಟ್ಕೊಳ್ಳಿ ಫ್ರೆಂಡ್ಸ್. ಹೊಸ ವಿಡಿಯೋ ಹಾಕಿದರೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತೆ. ಮುಂದಿನ ವಿಡಿಯೋದಲ್ಲಿ ಈ ಟೇಲರ್ಗೆ ಚಾಸಿ ಮತ್ತು ಪಾಠ ಯಾವ ರೀತಿ ಮಾಡೋದಂತ ನೋಡೋಣ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್, ಅರ್ಥ ಆಗಲ್ಲ. ಈ ರೀತಿ ಇವಾಗ ಫಿಟ್ಟಿಂಗ್ ಆಯ್ತು. ಇದೊಂದು ಫಿಟ್ಟಿಂಗ್ ಮಾಡೋಣ ಫ್ರೆಂಡ್ಸ್. ಈ ರೀತಿ ಫಿಟ್ಟಿಂಗ್ ಆಯಿತು ಫ್ರೆಂಡ್ಸ್ ಎರಡು. ಇವಾಗ ಸ್ವಲ್ಪ ಆ ಕಡೆ ಓಡಾಡಿಸಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಲುಕ್ ಆಗಿ ಕಾಣ್ತಾಯಿವೆ ಫೀಲ್ಗಳು. ಅದಕ್ಕೆ ಆಮೇಲೆ ಎಲ್ಲ ಡಿಸೈನಿಂಗ್ ಮಾಡ್ಕೊಳಕ್ಕೆ ಬರುತ್ತೆ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಫ್ರೀಯಾಗಿ ವರ್ಕ್ ಆಗ್ತಾ ಇದ್ದೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.